PMC ಕನ್ನಡ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದ ಅಡಿಯಲ್ಲಿ ಸರ್ವಜ್ಞ ವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಮಸ್ತ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೆ ನಮ್ಮೆಲ್ಲರ ಗುರುಮಾತೆಯಾಗಿರುವಂತಹ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೂ ಸಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಸರ್ವಜ್ಞರಿಗೂ ಸಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ಸಂಚಿಕೆಯಲ್ಲಿ ಅವರು ಹೇಳಿರುವಂತಹ ಅದ್ಭುತವಾದಂತಹ ವಚನಗಳ ಒಂದು ಸಾರವನ್ನು, ಅಂತರಾರ್ಥವನ್ನು, ಪರಮಾರ್ಥವನ್ನು ತಿಳಿದುಕೊಂಡು ಆ ಜ್ಞಾನವನ್ನು ನಾವು ಜೀರ್ಣಿಸಿಕೊಂಡು ನಮ್ಮ ಜೀವನವನ್ನು ಆನಂದಮಯ ಮಾಡಿಕೊಳ್ಳೋಣ. ಮೈ ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬ ಆಧ್ಯಾತ್ಮಿಕ ವಿಜ್ಞಾನಿ ಹೇಳುವುದು ಆ ಒಂದು ಮೂರನೇ ಕಣ್ಣಿನ ಒಂದು ವಿಸ್ತಾರವಾದಂತಹ ಸ್ವರೂಪವನ್ನು. ನಮಗೆ 4 ಚಕ್ಷುಗಳಿವೆ. ಮೊದಲನೇ ಒಂದು ಚಕ್ಷು ಈ ಒಂದು ಚರ್ಮಚಕ್ಷು. ಈ ಚರ್ಮಚಕ್ಷು ಆದಮೇಲೆ ಮನೋಚಕ್ಷು ಇದೆ. ಆ ಮನೋಚಕ್ಷು ಆದಮೇಲೆ ಆ ಒಂದು ದಿವ್ಯ ಚಕ್ಷು ಇದೆ. ಆ ದಿವ್ಯ ಚಕ್ಷು ಆದಮೇಲೆ ಜ್ಞಾನಚಕ್ಷು ಇದೆ. ಅಂದರೆ 4 ರೀತಿಯಾದಂತಹ ಕಣ್ಣುಗಳಿವೆ. ನಮಗೆ ಕಾಣುವಂತಹ ಈ 2 ಕಣ್ಣುಗಳನ್ನು ಚರ್ಮಚಕ್ಷು ಅಂತಾರೆ. ಮತ್ತು ಮನೋಚಕ್ಷು ಅಂದರೆ ನಮ್ಮ ಮನಸ್ಸನ್ನು ಮನೋಚಕ್ಷು ಅಂತ ಹೇಳ್ತಾರೆ. ಈ ಒಂದು ಮನೋಚಕ್ಷುವಿನ ಹಿಂದೆ ದಿವ್ಯ ಚಕ್ಷು ಇದೆ. ದಿವ್ಯ ಚಕ್ಷು ಅಂದರೆ ನಮ್ಮ ಆತ್ಮವೇ, ಆತ್ಮ ಸ್ವರೂಪವೇ. ಇದು ನಮ್ಮ 3ನೇ ಕಣ್ಣು ಅಂತ ಕೂಡ ಹೇಳ್ತಾರೆ. ಇನ್ನು ಜ್ಞಾನಚಕ್ಷು ಅಂತ ಹೇಳ್ತಾರೆ. ಈ ಒಂದು ದಿವ್ಯ ಚಕ್ಷುವಿನಿಂದ ನಾವು ಸಮಸ್ತ ಜ್ಞಾನವನ್ನು ಹೊಂದಿದಾಗ ಅದನ್ನು ಜ್ಞಾನ ಚಕ್ಷು ಅಂತ ಹೇಳ್ತಾರೆ. ನಮ್ಮ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಂದ್ರೆ ನಾವು ದಿವ್ಯ ಚಕ್ಷುವನ್ನು ಹೊಂದಲೇಬೇಕು ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಆ ಒಂದು 3ನೇ ಕಣ್ಣನ್ನು ನಾವು ಹೊಂದಲೇಬೇಕು. ಈ 3ನೇ ಕಣ್ಣಿನ ಮುಖಾಂತರವಾಗಿ ಸಮಸ್ತ ಆಧ್ಯಾತ್ಮಿಕ ಜ್ಞಾನವೆಲ್ಲವೂ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನಮ್ಮ ಆಧ್ಯಾತ್ಮಿಕ ಜ್ಞಾನದ ಮುಖ್ಯ ದ್ವಾರವೇ ಈ ಒಂದು 3ನೇ ಕಣ್ಣು, ಈ ಒಂದು ದಿವ್ಯ ಚಕ್ಷು ಅಂತ ಹೇಳ್ತಾರೆ. ಈ ಒಂದು ದಿವ್ಯ ಚಕ್ಷುವಿನಿಂದಲೇ ಸಮಸ್ತ ಆಧ್ಯಾತ್ಮಿಕ ಜ್ಞಾನವನ್ನೆಲ್ಲ ನಾವು ಪಡೀಲಿಕ್ಕೆ ಸಾಧ್ಯ. ಈ ದಿವ್ಯ ಚಕ್ಷುವಿನಿಂದಲೇ ನಾವು ಯಾರು, ಎಲ್ಲಿಂದ ಬಂದೀವಿ, ಯಾಕೆ ಬಂದೀವಿ, ನಮ್ಮ ಜೀವನದ ಉದ್ದೇಶವೇನು, ಸಾವು ಅಂದರೆ ಏನು, ಹುಟ್ಟು ಅಂದರೆ ಏನು, ತ್ರಿಕಾಲ ಜ್ಞಾನ ಅಂದರೆ ಏನು, ಇವುಗಳನ್ನೆಲ್ಲ ನಾವು ಈ ಒಂದು ದಿವ್ಯ ಚಕ್ಷುವಿನ ಮುಖಾಂತರವಾಗಿಯೇ ಈ ಒಂದು ಜ್ಞಾನವನ್ನು ಪಡಿತೀವಿ. ಸಮಸ್ತ ಆಧ್ಯಾತ್ಮಿಕ ಜ್ಞಾನ ವಿಜ್ಞಾನವನ್ನೆಲ್ಲ ಈ ಒಂದು ದಿವ್ಯ ಚಕ್ಷುವಿನ ಮುಖಾಂತರವಾಗಿಯೇ ನಾವು ಆ ಒಂದು ಸಮಸ್ತ ಜ್ಞಾನವನ್ನು ತಿಳ್ಕೊಳ್ತೀವಿ. ನಾವು ಕೇವಲ ಈ ಒಂದು ಚರ್ಮಚಕ್ಷುಗಳೊಂದಿಗೆ ನಮ್ಮ ಮನೋಚಕ್ಷುವಿನೊಂದಿಗೆ ನಾವು ಜೀವಿಸಿದರೆ ಅದು ಪ್ರಾಪಂಚಿಕ ಜೀವನ ಆಗುತ್ತೆ. ಯಾವಾಗಲೂ ಆ ಒಂದು ದಿವ್ಯ ಚಕ್ಷುವಿನೊಂದಿಗೆ, ಆ ಒಂದು ಜ್ಞಾನ ಚಕ್ಷುವಿನೊಂದಿಗೆ ನಾವು ಜೀವಿಸಿದರೆ ಅದು ಆಧ್ಯಾತ್ಮಿಕ ಜೀವನವಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನಾವೆಲ್ಲರೂ ಧ್ಯಾನಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಪ್ರಾಪಂಚಿಕವಾಗಿಯೇ ಇದ್ದೀವಿ. ಅಂದರೆ ನಾವು ಯಾವಾಗಲೂ ಆ ಒಂದು ಚರ್ಮಚಕ್ಷುವಿನೊಂದಿಗೆ ನಮ್ಮ ಮನೋಚಕ್ಷುವಿನೊಂದಿಗೆ ಜೀವಿಸ್ತಾ ಇದ್ದೀವಿ. ಮತ್ತು ನಮಗೆ ದಿವ್ಯ ಚಕ್ಷು ಅನ್ನೋದಿದೆ, ಮತ್ತು ಆ ಒಂದು ಜ್ಞಾನಚಕ್ಷು ಅನ್ನೋದು ಇದೆ ಅಂಥೇಳಿ ನಮಗೆ ಗೊತ್ತೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಯಾವಾಗಾದರೆ ಧ್ಯಾನಕ್ಕೆ ಬಂದ ಮೇಲೆ ಆ ಒಂದು ದಿವ್ಯ ಚಕ್ಷು ಇದೆ, ಆ ಒಂದು ಜ್ಞಾನಚಕ್ಷು ಇದೆ.
ಈ ಒಂದು ದಿವ್ಯ ಚಕ್ಷುವಿನಿಂದ, ಈ ಜ್ಞಾನ ಚಕ್ಷುವಿನಿಂದ ನಾವು ಸಮಸ್ತ ಆಧ್ಯಾತ್ಮಿಕ ಜ್ಞಾನ ವಿಜ್ಞಾನವನ್ನೆಲ್ಲ ತಿಳಿದುಕೊಳ್ಳಬಹುದು ಎನ್ನುವಂತಹ ಅರಿವು ನಮಗೆ ಉಂಟಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನಾವು ಏನಂತ ತಿಳ್ಕೊಂಡಿದ್ವಿ, ಯಾರಾದರೆ ಮೂರನೇ ಕಣ್ಣು ಇರ್ತಾನೋ ಅವರೇ ಮುಕ್ಕಣ್ಣ ಅಂತ ಹೇಳ್ತಾ ಇದ್ವಿ. ಅಂದರೆ ಆ ಶಿವ ಮಾತ್ರ ಮುಕ್ಕಣ್ಣ, ಆ ಶಿವನಿಗೆ ಮಾತ್ರ ಆ ಮೂರನೇ ಕಣ್ಣು ಇದೆ. ಅಂತಹ ಕಣ್ಣು, ಆ ಒಂದು ಮೂರನೇ ಕಣ್ಣು ಬೇರೆ ಯಾರಿಗೂ ಇಲ್ಲ ಎನ್ನುವಂತಹ ಅಜ್ಞಾನದಲ್ಲಿ ಇದ್ದೀವಿ ನಾವೆಲ್ಲರೂ. ಯಾವಾಗ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ, ಯಾವಾಗಾದರೆ ಧ್ಯಾನಕ್ಕೆ ಬಂದ ಮೇಲೆ ನಮಗೆ ಆ ಶಿವನಿಗೆ ಒಂದೇ ಅಲ್ಲ, ಮೂರನೇ ಕಣ್ಣು ಅನ್ನುವಂಥದ್ದು ಎಲ್ಲರಿಗೂ ಇರುತ್ತೆ. ಅದನ್ನು ಉದ್ದೀಪನ ಮಾಡಿಕೊಳ್ಬೇಕು. ಆ ಒಂದು ದಿವ್ಯ ಚಕ್ಷುವನ್ನು ನಾವು ಹೊಂದಬೇಕು, ಆ ದಿವ್ಯ ಚಕ್ಷುವನ್ನು ಪಡಿಬೇಕು. ಅದು ಎಲ್ಲರಿಂದಲೂ ಸಾಧ್ಯ. ಆ ಒಂದು ಮೂರನೇ ಕಣ್ಣು ಅನ್ನುವಂಥದ್ದು ಎಲ್ಲರಲ್ಲೂ ಇದೆ ಎನ್ನುವಂತಹ ಪರಮ ಸತ್ಯವನ್ನು ನಾವು ಧ್ಯಾನಕ್ಕೆ ಬಂದ ಮೇಲೆ ತಿಳಿದು ಬಂದಿದೆ ಮೈ ಡಿಯರ್ ಫ್ರೆಂಡ್ಸ್. ಇಂತಹ ಒಂದು ದಿವ್ಯ ಚಕ್ಷುವಿನ ಬಗ್ಗೆ ಸರ್ವಜ್ಞರು ಅವರ ಒಂದು ವಚನದ ಮೂಲಕ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಆ ಒಂದು ವಚನವನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಿಟಿಲ ಭ್ರೂ ಮಧ್ಯದಲ್ಲಿ ನಿಟಲಾಕ್ಷ ಮನೆ ಮಾಡಿ, ಕುಟಿಲ ಕಂದಕವ ಕೆದರಿದ ಶಿವಯೋಗಿ, ನಿಟಲಾಕ್ಷ ನಕ್ಕು ಸರ್ವಜ್ಞ. ಪ್ರತಿಯೊಬ್ಬರಲ್ಲಿಯೂ ಸಹ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ನಿಟಿಲ ಭ್ರೂ ಮಧ್ಯದಲ್ಲಿ ನಿಟಲಾಕ್ಷ ನಿಕ್ಕು ಸರ್ವಜ್ಞ. ನಿಟಲಾಕ್ಷ ಮನೆ ಮಾಡಿದ್ದಾನೆ. ನಿಟಿಲಾಕ್ಷ ಅಂದರೆ ಆ ಒಂದು ಮೂರನೇ ಕಣ್ಣು ಎನ್ನುವಂಥದ್ದು. ನಿಟಿಲ ಭ್ರೂ ಮಧ್ಯದಲ್ಲಿ ಅಂದರೆ ನಮ್ಮ ಒಂದು ಈ ಒಂದು ಭಾಗದಲ್ಲಿ, ಇದನ್ನು ಭ್ರೂಮಧ್ಯ ಅಂತ ಹೇಳ್ತಾರೆ. ಈ ಭೂಮಧ್ಯದಲ್ಲಿ ನಿಟಿಲಾಕ್ಷ ಮನೆ ಮಾಡಿದ್ದಾನೆ. ನಿಟಿಲಾಕ್ಷ ಅಂದರೆ ಆ ಒಂದು ಮುಕ್ಕಣ್ಣ ಅಥವಾ ಆ ಒಂದು ದಿವ್ಯ ಚಕ್ಷು. ಆ ದಿವ್ಯ ಚಕ್ಷು ಇಲ್ಲಿ ಇದೆ, ಮನೆ ಮಾಡಿಕೊಂಡಿದ್ದಾನೆ. ಇಲ್ಲಿ ನನಗೊಂದೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಈ ಒಂದು ಭ್ರೂಮಧ್ಯದಲ್ಲಿ ಆ ಒಂದು ದಿವ್ಯ ಚಕ್ಷು ಇದೆ. ಆ ದಿವ್ಯ ಚಕ್ಷು ಮನೆ ಮಾಡಿಕೊಂಡಿದೆ, ಅಲ್ಲೇ ಇದೆ. ಕುಟಿಲ ಕಂದಕವ ಕೆದರಿದ ಶಿವಯೋಗಿ, ನಿಟಿಲಾಕ್ಷ ನಕ್ಕು ಸರ್ವಜ್ಞ. ಮತ್ತು ಇಲ್ಲಿರುವಂತಹ ಆ ಒಂದು ದಿವ್ಯ ಚಕ್ಷು ಯಾವಾಗ ನಮಗೆ ಓಪನ್ ಆಗುತ್ತೆ, ಯಾವಾಗ ಆ ಒಂದು ಮೂರನೇ ಕಣ್ಣು ನಮಗೆ ಓಪನ್ ಆಗುತ್ತಂದರೆ ನಮ್ಮಲ್ಲಿರುವಂತಹ ಕುಟಿಲತನ, ಆ ಒಂದು ಅಜ್ಞಾನವೆಲ್ಲವೂ ದೂರ ಆದಾಗ, ನಮ್ಮಲ್ಲಿರುವಂತಹ ಅಹಂಭಾವವನ್ನು, ಕುಟಿಲತನವನ್ನು, ಮೋಸ, ತಾರತಿಗಿರಿ, ಬಾರವಿದ್ಯೆ, ಈ ಒಂದು ಅರಿಷಡ್ ವರ್ಗಗಳನ್ನು ನಾವು ತೆಗೆದು ಹಾಕಿದಾಗ ಕೆದರಿದ ಶಿವಯೋಗಿ, ನಿಟಲಾಕ್ಷ ನಕ್ಕು ಸರ್ವಜ್ಞ. ಎಲ್ಲರಲ್ಲೂ ಆ ಒಂದು ಭ್ರೂಮಧ್ಯದಲ್ಲಿ ಆ ದಿವ್ಯ ಚಕ್ಷು ಅನ್ನುವಂಥದ್ದಿದೆ. ಆ ಒಂದು ಮೂರನೇ ಕಣ್ಣು ಅನ್ನುವಂಥದ್ದಿದೆ. ಆ ಮೂರನೇ ಕಣ್ಣು ಯಾವ ರೀತಿ ಇದೆ, ಒಂದು ಮನೆ ಮಾಡಿಕೊಂಡೇ ಇದೆ. ಆ ಮೂರನೇ ಕಣ್ಣು ವಿಸ್ತಾರ ಆಗಬೇಕಂದ್ರೆ ಅಥವಾ ಆ ಮೂರನೇ ಕಣ್ಣು ತೆರಿಬೇಕಂದ್ರೆ ನಾವು ನಮ್ಮಲ್ಲಿರುವಂತಹ ಕುಟಿಲತನವನ್ನು, ನಮ್ಮಲ್ಲಿರುವಂತಹ ಅಹಂಭಾವವನ್ನು, ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳನ್ನು ನಾವು ತೆಗೆದು ಹಾಕಬೇಕು, ಕೆದರಿ ಹಾಕಬೇಕು. ಆವಾಗಲೇ ಆ ಒಂದು ಭೂಮಧ್ಯದಲ್ಲಿ ಇರುವಂತಹ, ಆ ಭೂಮಧ್ಯದಲ್ಲಿಯೇ ಮನೆ ಮಾಡಿಕೊಂಡಿರುವಂತಹ ಆ ಒಂದು ದಿವ್ಯ ಚಕ್ಷು ಉತ್ತೇಜಿತವಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆಗ ನಾವೇನಾಗ್ತೀವಿ, ನಿಟಲಾಕ್ಷನಾಗ್ತೀವಿ. ನಿಟಲಾಕ್ಷ ಅಂದರೆ ಮೂರನೇ ಕಣ್ಣು ಉಳ್ಳವಂಥವರು ಅಥವಾ ಮುಕ್ಕಣ್ಣನಾಗ್ತೀವಿ. ಹಾಗೆ ಆ ಒಂದು ದಿವ್ಯ ಚಕ್ಷು ನಮಗೆ ಲಭಿಸಿದಾಗ ನಾವೆಲ್ಲರೂ ಆ ಒಬ್ಬ ಶಿವ ಸ್ವರೂಪಿ ಆಗ್ತೀವಿ. ಆ ಶಿವನನ್ನು ನಾವು ಮುಕ್ಕಣ್ಣ ಅಂತ ಕರಿತೀವಿ. ಅವನ ಸ್ವರೂಪವೇ ನಾವು ಆಗ್ತೀವಿ ಯಾವಾಗಾದರೆ ಆ ಒಂದು ದಿವ್ಯ ಚಕ್ಷು ನಮಗೆ ಓಪನ್ ಆದಾಗ, ಆ ದಿವ್ಯ ಚಕ್ಷುವನ್ನು ನಾವು ಪಡೆದಾಗ.
ಎಲ್ಲರಿಗೂ ಸಾಧ್ಯ. ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡಿದಾಗ ನಮ್ಮಲ್ಲಿರುವಂತಹ ಅಹಂಭಾವವೆಲ್ಲವೂ ಹೋದಾಗ ನಮ್ಮಲ್ಲಿರುವಂತಹ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು ಮತ್ತು ಆ ಒಂದು ಕುಟಿಲತನ, ಮೋಸ ಮಾಡುವಂತಹ ಆ ಒಂದು ಕುಟಿಲತನ ಅವೆಲ್ಲವೂ ದೂರವಾದಾಗ ಒಂದು ಮಗುವಿನ ಮನಸ್ಥಿತಿಯನ್ನು ಹೊಂದಬೇಕು. ಒಂದು ಮಗು ಇದೆ, ಆ ಮಗುವಿಗೆ ಯಾವುದೇ ರೀತಿಯಾದಂತಹ ರಾಗ ದ್ವೇಷಗಳಾಗಲಿ, ಅಸೂಯೆಗಳಾಗಲಿ, ಕುಟಿಲತನವಾಗಲಿ ಇರೋದಿಲ್ಲ. ಆಗ ಆ ಮಕ್ಕಳೆಲ್ಲವೂ ಸ್ವಚ್ಛಂದವಾಗಿ ಆ ಒಂದು ದಿವ್ಯ ಚಕ್ಷುವಿನಲ್ಲೇ ಜೀವಿಸ್ತಾ ಇರ್ತಾರೆ. ನಾವು ಸಹ ಚಿಕ್ಕಂದಿನಲ್ಲಿ ಆ ಒಂದು ದಿವ್ಯ ಚಕ್ಷುವಿನಲ್ಲಿ ಜೀವಿಸ್ತಾ ಇರ್ತೀವಿ. ಯಾವಾಗಾದರೆ ನಮ್ಮಲ್ಲಿ ಈ ಒಂದು ಅಹಂಭಾವ, ಕುಟಿಲತನ ಇವೆಲ್ಲವೂ ಏರ್ಪಟ್ಟಾಗ ನಮ್ಮ ದಿವ್ಯ ಚಕ್ಷು ಮುಚ್ಚಿ ಹೋಗಿದೆ. ನಿಟಿಲಾಕ್ಷ ಮನೆ ಮಾಡಿದ್ದಾನೆ, ಇಲ್ಲಿ ಇದ್ದಾನೆ. ನಿಟಿಲ ಭೂಮಧ್ಯದಲ್ಲಿ ನಿಟಿಲಾಕ್ಷ ಮನೆ ಮಾಡಿಕೊಂಡಿದ್ದಾನೆ. ನಮ್ಮ ಒಂದು ಕುಟಿಲತನದಿಂದ, ನಮ್ಮ ಒಂದು ಅಹಂಭಾವದಿಂದ, ನಮ್ಮಲ್ಲಿರುವಂತಹ ಆ ಅರಿಷಡ್ ವರ್ಗಗಳಿಂದ, ಅವುಗಳ ಒಂದು ಪ್ರಭಾವದಿಂದ ಆ ಒಂದು ಮನೆ, ನಿಟಿಲಾಕ್ಷ ಮನೆ ಮುಚ್ಚಿ ಹೋಗಿದೆ. ಇದನ್ನು ತೆಗೆದು ಹಾಕಿದಾಗ, ಈ ಒಂದು ಅಹಂಭಾವವನ್ನು, ಈ ಅರಿಷಡ್ ವರ್ಗಗಳನ್ನು ನಾವು ನಿಯಂತ್ರಣ ಮಾಡಿಕೊಂಡಾಗ, ಮತ್ತು ನಮ್ಮಲ್ಲಿರುವಂತಹ ಆ ಒಂದು ಕುಟಿಲತನವೆಲ್ಲವೂ ದೂರವಾದಾಗ ನಮ್ಮಲ್ಲಿ ಆ ಒಂದು ದಿವ್ಯ ಚಕ್ಷು, ಆ ಒಂದು ಮೂರನೇ ಕಣ್ಣು, ಆ ಒಂದು ಮುಕ್ಕಣ್ಣನಾಗಿ, ಆ ಶಿವಸ್ವರೂಪಿಗಳಾಗಿ ನಾವು ವಿಶೇಷವಾಗಿ ವಿಸ್ತರಿಸ್ತೀವಿ. ನಿಟಿಲ ಭ್ರೂಮಧ್ಯದಲ್ಲಿ ನಿಟಿಲಾಕ್ಷ ಮನೆ ಮಾಡಿ ಕುಟಿಲ ಕಂದಕವ ಕೆದರಿದ ಶಿವಯೋಗಿ ನಿಟಿಲಾಕ್ಷನಕ್ಕೂ ಸರ್ವಜ್ಞ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಸರ್ವಜ್ಞರು ಆ ಒಂದು ದಿವ್ಯ ಚಕ್ಷುವಿನ ಬಗ್ಗೆ, ಆ ಒಂದು ಮೂರನೇ ಕಣ್ಣಿನ ಬಗ್ಗೆ. ಮೂರನೇ ಕಣ್ಣು ಅನ್ನುವಂಥದ್ದು, ದಿವ್ಯ ಚಕ್ಷು ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲಿಯೂ ಸಹ ಇರುತ್ತೆ. ಎಂತಹ ರಾಕ್ಷಸನೇ ಆಗಿರಲಿ, ಎಂತಹ ತಮೋಗುಣಿಯಾಗಿರಲಿ, ರಜೋಗುಣಿಯಾಗಿರಲಿ, ಅಥವಾ ಎಂತಹ ಸಾತ್ವಿಕ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಯಾಗಿರಲಿ, ಎಲ್ಲರಲ್ಲೂ ಆ ಒಂದು ದಿವ್ಯ ಚಕ್ಷು ಅನ್ನೋದು ಇರುತ್ತೆ. ಆ ದಿವ್ಯ ಚಕ್ಷು, ಆ ಮೂರನೇ ಕಣ್ಣು ಮಾಯ ಆಗಿಬಿಟ್ಟಿರುತ್ತೆ. ಅಂದರೆ ನಮ್ಮ ಒಂದು ಕುಟಿಲತನದಿಂದ, ನಮ್ಮಲ್ಲಿರುವಂತಹ ಅಹಂಭಾವಗಳಿಂದ, ನಮ್ಮಲ್ಲಿರುವಂತಹ ಅರಿವು ಷಡ್ವರ್ಗಗಳ ಒಂದು ಪ್ರಭಾವದಿಂದ ಈ ಒಂದು ದಿವ್ಯ ಚಕ್ಷು ಮುಚ್ಚಿ ಹೋಗಿದೆ. ನಿಟಿಲ ಭ್ರೂಮಧ್ಯದಲ್ಲಿ ನಿಟಿಲಾಕ್ಷ ಮನೆ ಮಾಡಿ, ಈ ಒಂದು ಭ್ರೂಮಧ್ಯದಲ್ಲಿ ಆ ದಿವ್ಯ ಚಕ್ಷು ಮನೆ ಮಾಡಿಕೊಂಡಿದೆ. ಎಲ್ಲರಲ್ಲೂ ಇದೆ, ನನ್ನಲ್ಲೂ ಇದೆ, ನಿನ್ನಲ್ಲೂ ಇದೆ, ಎಲ್ಲರಲ್ಲೂ ಇದೆ, ಸಕಲ ಮಾನವರಲ್ಲಿಯೂ ಸಹ ಇದೆ. ಈ ಒಂದು ದಿವ್ಯ ಚಕ್ಷು ಎನ್ನುವಂಥದ್ದು, ಆ ದಿವ್ಯ ಚಕ್ಷುವನ್ನು ನಾವು ಉದ್ದೀಪನ ಮಾಡ್ಕೋಬೇಕು. ಆ ದಿವ್ಯ ಚಕ್ಷುವನ್ನು ಹೊಂದಬೇಕು. ಅಂದರೆ ನಮ್ಮಲ್ಲಿರುವಂತಹ ಅಹಂಭಾವವನ್ನು, ನಮ್ಮಲ್ಲಿರುವಂತಹ ಕುಟಿಲತನವನ್ನು, ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳನ್ನು ನಾವು ನಿಯಂತ್ರಣ ಮಾಡ್ಕೋಬೇಕು, ಕಳೆದು ಹಾಕಬೇಕು, ತೊಳೆದು ಹಾಕಬೇಕು. ಆವಾಗಲೇ ಆ ಒಂದು ದಿವ್ಯ ಚಕ್ಷು, ಆ ನಿಟಲಾಕ್ಷ, ಆ ಮುಕ್ಕಣ್ಣ ನಮಗೆ, ಆ ಒಂದು ದಿವ್ಯ ಚಕ್ಷು ನಮಗೆ ಉಂಟಾಗುತ್ತೆ. ಆ ಒಂದು ದಿವ್ಯ ಚಕ್ಷುವಿನಿಂದ ನಾವು ಸಮಸ್ತ ಆಧ್ಯಾತ್ಮಿಕ ಜ್ಞಾನವನ್ನೆಲ್ಲ ಪಡಿತೀವಿ. ಆಗ ಅದು ಜ್ಞಾನ ಚಕ್ಷುವಾಗಿ ವಿಸ್ತಾರವಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಸರ್ವಜ್ಞರು ಹೇಳ್ತಾರೆ, ಪ್ರತಿಯೊಬ್ಬರಲ್ಲಿಯೂ ಸಹ ಆ ಒಂದು ಮೂರನೇ ಕಣ್ಣು ಅನ್ನುವಂಥದ್ದು ಇದೆ, ದಿವ್ಯ ಚಕ್ಷು ಅನ್ನುವಂಥದ್ದು ಇದೆ. ಆ ದಿವ್ಯ ಚಕ್ಷುವನ್ನು ನೀವು ಪಡೆದುಕೊಂಡು ಆ ಒಂದು ದಿವ್ಯ ಜ್ಞಾನವನ್ನು ಪಡಿಬಹುದು. ಆ ದಿವ್ಯ ಚಕ್ಷು
ಅಹಂಭಾವದಿಂದ ಮತ್ತು ನಿನ್ನ ಕುಟಿನಲತನದಿಂದ ಆ ದಿವ್ಯ ಚಕ್ಷು ಮುಚ್ಚಿ ಹೋಗಿದೆ. ಆ ಮುಚ್ಚಿ ಹೋಗಿರುವಂತಹ ದಿವ್ಯ ಚಕ್ಷುವನ್ನು ನೀನು ತೆರೆಬೇಕು ಅಂದರೆ, ಆ ದಿವ್ಯ ಚಕ್ಷು ಓಪನ್ ಆಗಬೇಕಂದ್ರೆ ನಿನ್ನಲ್ಲಿರುವಂತಹ ಕುಟಿಲತನವೆಲ್ಲವೂ ಹೋಗಬೇಕು, ನಿನ್ನಲ್ಲಿರುವಂತಹ ಅಹಂಭಾವವೆಲ್ಲವೂ ಹೋಗಬೇಕು, ನಿನ್ನಲ್ಲಿರುವಂತಹ ಅರಿಷಡ್ವರ್ಗಗಳೆಲ್ಲವೂ ಹೋಗಬೇಕು, ಕೆದರಿ ಹಾಕಬೇಕು, ಒದಗಿ ಹಾಕಬೇಕು. ಆವಾಗಲೇ ಆ ಒಂದು ದಿವ್ಯ ಚಕ್ಷು, ಆ ನಿಟಲಾಕ್ಷ ಆಗಿರ್ತಕ್ಕಂಥ ಆ ಮೂರನೇ ಕಣ್ಣು ನಮಗೆ ವಿಸ್ಫೋಟ ಆಗುತ್ತೆ. ಆ ಮೂರನೇ ಕಣ್ಣು ಅಂದರೆ ಬೇರೆ ಏನೂ ಅಲ್ಲ, ನಮ್ಮೊಳಗಿರುವಂತಹ ಆತ್ಮ ಪದಾರ್ಥವೇ. ಆ ಆತ್ಮ ಪದಾರ್ಥವೇ ದಿವ್ಯ ಚಕ್ಷು. ಆ ದಿವ್ಯ ಚಕ್ಷುವೇ ಆ ಒಂದು ಮೂರನೇ ಕಣ್ಣು. ಆ ಮೂರನೇ ಕಣ್ಣು ಉಳ್ಳಂಥವರೇ ಮುಕ್ಕಣ್ಣ. ನಾವೆಲ್ಲರೂ ಮುಕ್ಕಣ್ಣರೇ. ಆ ಮುಕ್ಕಣ್ಣನ ಸ್ವರೂಪಿಗಳು ನಾವೆಲ್ಲರೂ. ಯಾವಾಗಾದರೆ ನಾವು ಕೂಡ ಚೆನ್ನಾಗಿ ಧ್ಯಾನಾಭ್ಯಾಸ ಮಾಡಿ ನಾವು ಕೂಡ ಆ ಒಂದು ದಿವ್ಯ ಚಕ್ಷುವನ್ನು ಹೊಂದಿದೆ ಆದರೆ ನಾವು ಕೂಡ ಶಿವಸ್ವರೂಪಿಗಳಾಗ್ತೀವಿ. ಆ ಶಿವಸ್ವರೂಪವನ್ನು ಹೊಂದುವಂತಹ, ಆ ಶಿವಸ್ವರೂಪವನ್ನು ಪಡೆಯುವಂತಹ ಶಕ್ತಿ ನಮ್ಮೊಳಗೆ ಇದೆ ಎನ್ನುವಂತಹ ವಿಚಾರವನ್ನು ಸರ್ವಜ್ಞರು ಈ ಒಂದು ವಚನದ ಮುಖಾಂತರವಾಗಿ ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಪ್ರತಿದಿನ ನಾವು ಧ್ಯಾನಾಭ್ಯಾಸ ಮಾಡೋದರಿಂದ ನಮ್ಮೊಳಗೆ ಇರುವಂತಹ ಈ ಒಂದು ದಿವ್ಯ ಚಕ್ಷುವನ್ನು ನಾವು ಉದ್ದೀಪನ ಮಾಡ್ಕೋಬೇಕು. ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಎಷ್ಟೋ ಜನಕ್ಕೆ ಈ ಒಂದು ದಿವ್ಯ ಚಕ್ಷುವಿನ ಅನುಭವವನ್ನು ಹೊಂದಿದ್ದಾರೆ, ಅನುಭೂತಿಯನ್ನು ಹೊಂದ್ತಾ ಇದ್ದಾರೆ. ಈ ಒಂದು ದಿವ್ಯ ಚಕ್ಷುವಿನ ಇಂದ ಎಷ್ಟೋ ಜ್ಞಾನವನ್ನು ಸಹ ಪಡಿತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಎಲ್ಲರಲ್ಲಿಯೂ ಆ ಒಂದು ನಿಟಿಲಾಕ್ಷ, ಆ ಒಂದು ಮೂರನೇ ಕಣ್ಣು ಇದೆ ಎನ್ನುವಂತಹ ವಿಶೇಷವಾದಂತಹ ಜ್ಞಾನವನ್ನು ಈ ಒಂದು ವಚನದ ಮುಖಾಂತರವಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಬೇಕು. ಈ ಧ್ಯಾನ ಶಕ್ತಿಯಿಂದಲೇ ನಮ್ಮೊಳಗಿರುವಂತಹ ಒಂದು ದಿವ್ಯ ಚಕ್ಷುವಿನ ಉತ್ತೇಜಿತವಾಗುತ್ತೆ. ಆ ಒಂದು ದಿವ್ಯ ಚಕ್ಷುವಿನ ಉತ್ತೇಜಿತದಿಂದಲೇ ನಾವು ಸಮಸ್ತ ಆಧ್ಯಾತ್ಮಿಕ ಜ್ಞಾನ ವಿಜ್ಞಾನವನ್ನೆಲ್ಲ ತಿಳಿದುಕೊಳ್ತೀವಿ. ಆಗ ನಾವು ಕೂಡ ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿ ಆಗ್ತೀವಿ. ನಾವು ಕೂಡ ಒಬ್ಬ ಸರ್ವಜ್ಞರಾಗ್ತೀವಿ. ನಾವು ಕೂಡ ಒಬ್ಬ ಬಸವೇಶ್ವರರಾಗ್ತೀವಿ. ನಮ್ಮ ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೆ ಹೆಬ್ಬಾಗಿಲೇ ಈ ಒಂದು ದಿವ್ಯ ಚಕ್ಷು. ಹಾಗಾಗಿ ಈ ಒಂದು ಹೆಬ್ಬಾಗಿಲನ್ನು ಅಂದರೆ ದಿವ್ಯ ಚಕ್ಷುವನ್ನು ನಾವು ಉತ್ತೇಜಿತ ಮಾಡಿಕೊಳ್ಳೋಣ. ಆ ಮೂರನೇ ಕಣ್ಣಿನಿಂದ ಸಮಸ್ತ ಜ್ಞಾನವನ್ನು ನಾವು, ಸಕಲ ಸೃಷ್ಟಿಯ ರಹಸ್ಯವನ್ನೆಲ್ಲ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಇಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ PMC ಕನ್ನಡ ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.